ನಾ ಹೇಳ್ದಂಗೆ ಕೆಲವರಿಗೆ ಸಿಂಪ್ಟಮ್ ಇರುತ್ತೆ, ಕೆಲವರಿಗೆ ಸಿಂಪ್ಟಮ್ಲೆಸ್ ಇರ್ತದೆ. ಯಾವಾಗ ಸ್ವಲ್ಪ ಕೆಲಸ ಮಾಡಿದ್ರೆ ಸಹ ಆಯಾಸ ಆಗುವಂಥದ್ದು. ನಾ ಹೇಳ್ದಂಗೆ ಒಬ್ಬೊಬ್ಬರಿಗೆ ಕೆಲವರಿಗೆ ಎಲ್ಲ ನಾರ್ಮಲ್ ಆ್ಯಕ್ಟಿವಿಟೀಸ್ ದೈನಂದಿನ ಚಟುವಟಿಕೆಗಳನ್ನು ಆರಾಮಾಗಿ ಮಾಡ್ತಿರ್ತಾರೆ. ಆದರೆ ಯಾವಾಗ ಅವರಿಗೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಅಥವಾ ಸ್ವಲ್ಪ ಕೆಲಸ ಮಾಡಿದ್ರೆ ಆಯಾಸ ಆಗ್ತಾ ಇದೆ, ಸ್ವಲ್ಪ ವಾಶ್ರೂಮ್ಗೆ ಪದೇ ಪದೇ ಹೋಗಬೇಕಾಗ್ತದೆ, ಯಾವಾಗ ಹಸಿವು ಜಾಸ್ತಿ ಆಗ್ತದೆ, ಇದು ಲಕ್ಷಣಗಳಿರುತ್ತೆ. ಯಾವಾಗ ವಯಸ್ಕರು ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ಗಳ ಫ್ಲಕ್ಚುಯೇಷನ್ ಇದ್ದೇ ಇರ್ತದೆ, ಏರುಪೇರು ಆಗ್ತಾನೆ ಇರ್ತದೆ. ಸೊ ಅವಾಗ ಏನಾಗುತ್ತೆ, ಹೆಣ್ಣು ಮಕ್ಕಳಲ್ಲಿ 30 ವಯಸ್ಸು ದಾಟ ಆದಮೇಲೆ ಸೊ ಅವ್ರಿಗೆ ಏನು ಬೇಕಾಗುತ್ತೆ, ಬ್ಲಡ್ ಚೆಕಪ್, ರೆಗ್ಯುಲರ್ ಬ್ಲಡ್ ಚೆಕಪ್, ಮೇ ಬಿ ಒಂದು 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಒಂದು ಸತಿ ಬ್ಲಡ್ ಚೆಕಪ್ ಮಾಡಿಸೋದು ಅತ್ಯವಶ್ಯ. ಸೊ ಆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಮತ್ತು HbA1c ಅಂತ ಮಾಡ್ತೀವಿ. HbA1c ಅಂದರೆ 3 ತಿಂಗಳಿಂದ ಆ್ಯಾವ್ರೇಜ್ ತೊಗೊಳ್ತೇವೆ. ಸೊ ಆ ಆ್ಯಾವ್ರೇಜಿಂದ ಸೊ ನಾವೇನು ಹೇಳ್ಬೋದು, ಅವರಿಗೆ ಶುಗರ್ ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಹೆರಿಡಿಟರಿ ಅಂತ ಹೇಳಬೇಕಾದ್ರೆ ತನ್ನ ತಾಯಿಗಿರ್ಬೋದು, ಅಥವಾ ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ ಇರಬೇಕಾದ್ರೆ ಅವ್ರಿಗೆ ಬರುವಂಥ ಚಾನ್ಸಸ್ 60% ಚಾನ್ಸಸ್ ಇರ್ತದೆ. ಸೊ ನಾವು ಯಾವಾಗ ನಾವು ಆಹಾರ ಪದ್ಧತಿಯಲ್ಲಿ ಆಗ್ಬೋದು ಅಥವಾ ಜೀವನ ಶೈಲಿಯಲ್ಲಿ ಕರೆಕ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇದನ್ನು ಸರಿಪಡಿಸ್ಬೋದು. ಯಾವಾಗ ಜೀವನ ಶೈಲಿಯಲ್ಲಿ ಆಹಾರ ಪದ್ಧತಿಯಲ್ಲಿ ಇವೆಲ್ಲ ಮಾಡಿದರೂ ಸಹ ಬರ್ತಾ ಇದೆ ಅಂದರೆ ಅದು ಹೆರಿಡಿಟರಿ ಟೆಂಡೆನ್ಸಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಿಕಾಷನರಿ ಬ್ಲಡ್ ಚೆಕಪ್ ಮಾಡಿಸಿದಾಗಲೇ ಗೊತ್ತಾಗುತ್ತೆ ಅದು ಯಾವ ಸೂಕ್ತವಾದ ಪರಿಹಾರ ಬೇಗ ಆದಷ್ಟು ಕಂಡುಕೊಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.